ಹಲೋ ನಮಸ್ತೆ. ಇದು ಫಿಫ್ತ್ ಕ್ಲಾಸಿಗೆ ಸಂಬಂಧಪಟ್ಟದ್ದು ಲೆಕ್ಕಿರೋದ್ರಿಂದ ಹೇಳ್ತೀನಿ ನೋಡ್ರಿ. ಈಗ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಾರ, ಅದ್ರ ಥರನ ಯಾವ ಥರ ಮಾಡ್ಬೇಕಂತ. 3 ಮಗ್ಯಾಗ 24 ಎಷ್ಟರಲ್ಲಿ ಬರ್ತೈತಿ? 3 8 3 8 3 24 3 8 24. ಇನ್ನು 8 ಹೊಡಿಬೇಕು. 8 ಯಾವ ಥರ ಹೊಡಿಬೇಕು? 4 ಮಗ್ಯಾಗ ಎಷ್ಟರಲ್ಲಿ ಬರ್ತೈತಿ? 2 4 8 4 2 8. ಇನ್ನು 4 ಹೊಡಿಬೇಕು. 2 2 ಈ ಥರ ಹೊಡಿಬೇಕು. ಹೌದಾ? 24 6 4 24. ಹೌದಾ? 4 4 ಯಾವ ಥರ ಹೊಡಿಬೇಕು? 2 2 3 2 ಈ ಥರ ಮಾಡಬೇಕು. ಇನ್ನು 8 ಇದನ್ನ ಯಾವ ಥರ ಮಾಡಬೇಕು? ಎಷ್ಟರಲ್ಲೇ ಹೊಡ್ಕೋಬೇಕು? ಇದನ್ನು ಎಷ್ಟರಲ್ಲೇ ಹೊಡ್ಕೋಬೇಕು? 3 ಎಷ್ಟರಲ್ಲೇ 18 3 6 18 2 3 2 3 6. ಹೌದಾ? 18 ಆಯ್ತಲ್ಲ. ಈಗ ಎಷ್ಟರಲ್ಲೇ? 2 9 2 9 18 3 3 ಓಕೆ. ಈ ಥರ ಮಾಡ್ಕೋಬೇಕು. ಪ್ರತಿಯೊಂದು ಲೆಕ್ಕನೂ ಈ ಥರ ಮಾಡ್ಕೋಬೇಕು. ಡಿವೈಲೇಷನ್ ಯಾವ ಥರ ಒಂದು ಸರಿ ತಿಳ್ಕೊಂಡ್ವಿ ಅಂದ್ರೆ ಇನ್ನೊಂದು ಸರಿ ನಿಮ್ಗೆ ಹೇಳೋದೇ ಬೇಡ, ತನ್ನಿಂದ ತಾನೇ ಬಂದ್ಬಿಡ್ತೈತೆ. ಅಲ್ಲೇ ಇಂಟು ಮಾಡಿ ಮಾಡ್ಕೋಬೇಕು ನಾವು. ಹೌದಾ? ಇಂಟು ಮಾಡ್ಕೊಂಡ್ರೆ ಗೊತ್ತಾಗೇ ಬಿಡ್ತೈತಿ. ಇದಕ್ಕೆ ಮ್ಯಾಕ್ಸ್ ಬರಬೇಕಾದ್ರೆ ಪರ್ಫೆಕ್ಟ್ ಏನು ಬೇಕು? ಮಗ್ಗಿ ಬರಬೇಕು. ಮಗ್ಗಿ ಬಂದ್ರೆ ಲೆಕ್ಕ ಈಜಿ ಆಗ್ಬಿಡ್ತದೆ. ಯಾವ ಥರ ಮಾಡಬೇಕು? ಇಲ್ಲೇ ಇದೆ. ಇವರು ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಆ ಎಕ್ಸಾಂಪಲ್ ಪ್ರಕಾರ ಒಂಬಿಟ್ಟು 2 ಸರಿ ನೋಡ್ಕೊಂಡು ನಾವು ಈ ಥರ ಬಿಡಿಸ್ಕೋಬೇಕು. ಹೌದಾ? ಈಗ ಮಗ್ಗಿ ಒಂದು ಸ್ವಲ್ಪ ತಪ್ಪಾಕತ್ತೆ ಅಂದ್ರೆ ಇದು ಪೂರ ಲೆಕ್ಕನ ತಪ್ಪಿರ್ತೈತಿ. ಭಾಗಾಕಾರ ಆಯ್ತು, ಗುಣಾಕಾರ ಆಯ್ತು, ಇವಕ್ಕೆ ಮಗ್ಗಿ ಅವಶ್ಯಕತೆಯನ್ನು ಭಾಳ ಇರ್ತೈತಿ. ಕ್ವಶನ್ ಕೊಟ್ಟು ಆನ್ಸರ್ ಕೇಳ್ತಾರೆ, ಆನ್ಸರ್ ಕೊಟ್ಟು ಕ್ವಶನ್ ಇಲ್ಲೈತೆ ನೋಡಿ. ಇದೊಂದು ಇದು ಕೊಟ್ಟಾರ ನೋಡಿ, 48 ಎಷ್ಟರಲ್ಲೇ ಬರ್ತೈತಿ? 12 4 12 4 48. ಇದು 3 4 12. ಇದನ್ನು 2 2. ಹೌದಾ? ಇದನ್ನು ಎಷ್ಟು ಹೊಡಿಬೇಕು? 2 2. 48 ಹೆಂಗೆ ಹೊಡ್ಕೋಬೇಕಂದ್ರೆ 12 ಮಗ್ಗಿಗೆ ಎಷ್ಟರಲ್ಲಿ ಐತಿ? 4 ಐತಿ. 12 4 48 48. ಓಕೆ. 4 3 12 2 2 4. ಇದು 2 2 4. ಇದು ಬಂತು. ಇದೆಷ್ಟು ಈಜಿ ಐತಿ ನೋಡಿರಿ. ಇವರು ಆಗಲೇ ಆನ್ಸರ್ ಕೊಟ್ಟಾಬಿಟ್ಟಾರೆ ಇಲ್ಲಿ. ಅದನ್ನು ನಾವೇನು ಮಾಡಬೇಕು? 2 3 6 5 2 10 6 10 20. ಓಕೆ. ಈ ಥರ ನಾವು ಪ್ರತಿಯೊಂದೂ ಈಗ ಭಿನ್ನ ರಾಶಿ. ಹೌದಾ? ಭಿನ್ನ ರಾಶಿ ಬೇಡ. ಇನ್ನೊಂದು ಸರಿ ಇದನ್ನ ತಿಳ್ಕೊಂಬಂದಂತೆ ಅಪವರ್ತೆ ನಾವು ವೃಕ್ಷ ಬರಿಬೇಕು. ಇದನ್ನು 12 ಈ ಥರ ನಾನು ತಿಳಿಸಿದ್ದು ನಿಮ್ಗೆ ತಿಳಿತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಿದ್ರು ತಿಳಿಸ್ರಿ. ಥ್ಯಾಂಕ್ ಯು.